ಈಗಾಗಲೇ ಅಹೋರಾತ್ರಿ ಧರಣಿ ಅನ್ನುವಂಥದ್ದು ಕಲಾಪದಲ್ಲಿ ಹೊಸತೇನೂ ಅಲ್ಲ. ನಿಮಗೆ ನೆನಪಿದ್ರೆ ಕೇವಲ 2 ವರ್ಷದ ಹಿಂದೆ ಮಾತ್ರ ಇದೇ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಆದಿಯಾಗಿ ಅಂದಿನ BJP ಸರ್ಕಾರದ ವಿರುದ್ಧ, ಅಂದು ಸಚಿವರಾಗಿದ್ದಂಥ ಈಶ್ವರಪ್ಪ ಅವರ ವಿರುದ್ಧ ಹೋರಾಟವನ್ನು ಮಾಡಿದರು. ಈಗ BJPಯ ಸರ್ದಿ ಅಂದಿನ ಪ್ರತಿಭಟನೆ ಮತ್ತು ಇವತ್ತಿನ ಪ್ರತಿಭಟನೆ ಈ ಎರಡನ್ನೂ ಕೂಡ ಕಂಪೇರ್ ಮಾಡಿ ಯಾವ ರೀತಿಯಾದಂಥ ಹೋರಾಟ ನಡೀತಾ ಇದೆ, ಇದೊಂದು ವಿಶೇಷವಾದಂಥ ವರದಿ ಇದೆ, ಅದನ್ನು ನೋಡೋಣ ಬನ್ನಿ. ಮುಖ್ಯಮಂತ್ರಿ ಏನಿದೆ, ಏನು ಅವ್ರ ಜಮೀನ ಇದ್ದಿದ್ದು ನಿಜ ತಾನೆ, ತಗೊಂಡಿದ್ದು ನಿಜ ತಾನೆ, ಇದು ಬ್ಲ್ಯಾಕ್ ಮೇಲಿಂಗ್ ನಡೆದಿದೆ. ಏನು ಅವ್ಯವಹಾರ ಏನಾಗಿದೆ, ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ. ನಮ್ಮ ಸರ್ಕಾರದ ಅವಧಿಯಲ್ಲಿ ತಪ್ಪಾಗಿದ್ರೆ ಅವ್ರೇನು ಕಳ್ಳೆಪುರಿ ತಿಂತಿದ್ರ? ಕಾಂಗ್ರೆಸ್ನವ್ರು ಹೇಳ್ತಾರೆ ನಿಮ್ಮದು ಎಲ್ಲ ತೆಗಿತೀವಿ ಅಂತಾರೆ, BJP ಅವ್ರು ಹೇಳ್ತಾರೆ ಇದನ್ನು ನಾವು ನಿಮ್ಮದು ತೆಗಿತೀವಿ. ಧರಣಿ ಎಲ್ಲ ಮಾಡ್ತಿರೋದು ಇವರು ಖುಷಿಗೆ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ. ಇದೊಂದು ರಾಜಕೀಯ ನಾಟಕ. ಅವರೇ ಇದಕ್ಕೆ ಪಿತಾಮಹ. ಅದು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಆಗಲಿ, ಅವ್ರೋಗಿ ಕೊಡ್ಲಿ. ಕಾಲ ಎಲ್ಲರ ಕಾಲೆಳೆಯುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ, ಇದೇ ಸಾಕ್ಷಿಯಾಗಿದೆ. ಯಾಕಂದ್ರೆ ಇದೇ ಸಿದ್ದರಾಮಯ್ಯ 2023ರಲ್ಲಿ ವಿಪಕ್ಷ ನಾಯಕರಾಗಿದ್ದ ವೇಳೆ KS ಈಶ್ವರಪ್ಪನವರ ವಿರುದ್ಧ ಅಹೋರಾತ್ರಿ ಧರಣಿ ನಡೆಸಿದ್ದರು. ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಕೇಸ್ನಲ್ಲಿ CM ಸಿದ್ದರಾಮಯ್ಯ ಅಹೋರಾತ್ರಿ ಧರಣಿ ಮಾಡಿದ್ದರು. ಈಶ್ವರಪ್ಪನವರ ರಾಜೀನಾಮೆಯನ್ನು ಕೊಡಿಸಿದ್ರು. ಆದ್ರೆ ಇದೀಗ ಸನ್ನಿವೇಶ ಬದಲಾಗಿದೆ. ಮೂಡ ಹಗರಣದಲ್ಲಿ CM ಸಿದ್ದರಾಮಯ್ಯ ರಾಜೀನಾಮೆಗೆ BJP ನಾಯಕರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಅಂದು CM ಸಿದ್ದರಾಮಯ್ಯ ಶಾಸಕರುಗಳು ಹಳೆ ಕಥೆಗಳನ್ನ ಹೇಳ್ತಾ ಧರಣಿ ಮಾಡಿದ್ರು. ಆದ್ರೆ ಇದೀಗ ಧರಣಿ ಮುಂದುವರಿಸಿರುವ BJP JDS ಸದಸ್ಯರು ಭಜನೆ ಹಾಡಿನ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಭಿನ್ನ ಪ್ರತಿಭಟನೆ ನಡೆಸಿದ್ರು. ಕಂಜೀರ ತಾಳ ಬಡಿಯುತ್ತಾ ಭಜನೆ ಜೊತೆಗೆ ಸಿನಿಮಾದ ಹಾಡುಗಳನ್ನು ಹಾಡಿದ್ದಾರೆ. BY ವಿಜಯೇಂದ್ರ, ಪರಿಷತ್ ಸದಸ್ಯ ರವಿಕುಮಾರ್ ಸೇರಿದಂತೆ BJP ಸದಸ್ಯರು ವಿಧಾನಸೌಧದ ಕಾರಿಡಾರ್ನಲ್ಲಿ ಭಜನೆ ಮಾಡ್ತಾ ಹೆಜ್ಜೆ ಹಾಕಿದ್ರು. ಇದೇ ವಿಚಾರ ರಾಜಕೀಯ ನಾಯಕರ ಜಟಾಪಟಿಗೂ ಕಾರಣ ಆಗಿದೆ. ವಿಪಕ್ಷ ನಾಯಕ R ಅಶೋಕ್, ವಿಜಯೇಂದ್ರ ಪರಿಷತ್ ಸದಸ್ಯರ ಜೊತೆಗೆ ಮಾತುಕತೆ ಮಾಡ್ತಾ ಗಾನಗೋಷ್ಠಿಗೆ ದನಿಗೂಡಿಸಿದ್ದರು. ಇದೇ ವೇಳೆ JDS ಸದಸ್ಯ ಭೋಜೇಗೌಡ ಅನ್ಯಾಯಕಾರಿ ಬ್ರಹ್ಮ ಅಂತ ಹಾಡೋದ್ರ ಜೊತೆಗೆ ನಾಟಕದ ಡೈಲಾಗ್ ಹೇಳಿ ಇತರ ಸದಸ್ಯರನ್ನ ರಂಜಿಸಿದ್ರು. ಇದು ಅಹೋರಾತ್ರಿ ಧರಣಿ ನಡೆಸಿದ್ದ BJP ಮತ್ತು JDS ಶಾಸಕರು ಭಜನೆ ಡ್ಯಾನ್ಸ್ ಮಾಡಿದ್ರು. ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ ಚರ್ಚೆಗೆ ಅವಕಾಶ ಕೊಡೋವರೆಗೂ ಹೋರಾಟ ನಿಲ್ಸಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ಅವರೇನು ಕಳ್ಳೆಪುರಿ ತಿಂತಿದ್ರ? ಇವತ್ತೇನಾರ ನಮ್ಮ ಸರ್ಕಾರದ ಅವಧಿಯಲ್ಲಿ ತಪ್ಪಾಗಿದ್ರೆ ಅವ್ರೇನು ಕಳ್ಳೆಪುರಿ ತಿಂತಿದ್ರ? ಯಾರು ಅವ್ರನ್ನೇನು ಬಯಲಿಗಿಳಿಬಾರ್ದು ಅಂತ ಹೇಳಿದಾರ? ಇದು ಬ್ಲ್ಯಾಕ್ ಮೇಲಿಂಗ್ ನಡೆದಿದೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ನಿಮ್ಮದು ಎಲ್ಲ ತೆಗಿತೀವಿ ಅಂತಾರೆ, BJP ಅವ್ರು ಹೇಳ್ತಾರೆ ಇದನ್ನು ನಾವು ನಿಮ್ಮದು ತೆಗಿತೀವಿ ಅಂತಾರೆ. ಇವರಿಬ್ಬರು ತೆಗೆಯೋರ್ದು ಬ್ಲ್ಯಾಕ್ ಮೇಲರ್ಸ್ಗಳನ್ನ ಇವ್ರದ್ದೆಲ್ಲ ಬಣ್ಣ ಬಯಲಾಗಬೇಕಾದ್ರೆ ತನಿಖೆ ಇವತ್ತು CBI ಕೊಡಬೇಕಾಗಿತ್ತು, ಅದು ಕೊಡ್ತಾ ಇಲ್ಲ. ಅಲ್ಲಿಂದ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ. BJP ನಾಯಕರ ಅಹೋರಾತ್ರಿ ಧರಣಿಗೆ ವ್ಯಂಗ್ಯವಾಡಿದ ಕಾಂಗ್ರೆಸ್ ನಾಯಕರು ಮಜಾ ಮಾಡ್ತಿದ್ದಾರೆ ಅಂತ ಕುಟುಕಿದ್ರು. ಮುಖ್ಯಮಂತ್ರಿ ಏನಿದೆ, ಏನು ಅವ್ರ ಜಮೀನ ಇದ್ದಿದ್ದು ನಿಜ ತಾನೆ, ತಗೊಂಡಿದ್ದು ನಿಜ ತಾನೆ, ಅವರು ಎನ್ಕರೇಜ್ ಮಾಡ್ಕೊಂಡಿದ್ದು ನಿಜ ತಾನೆ. ಅದಕ್ಕೆ BD ಅವರು ಮೂಡ ಅವರು ಕಾರ್ಪೊರೇಷನ್ ಕೊಟ್ಟವ್ರೆ. ಏನು ಅವ್ಯವಹಾರ ಏನಾಗಿದೆ, ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ. ಅವರೇ ಇದಕ್ಕೆ ಪಿತಾಮಹ. ಅದು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಆಗಲಿ, ಅವ್ರೋಗಿ ಕೊಡ್ಲಿ. ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನ ಮುಚ್ಚಕ್ಕೆ ಇದನ್ನ ಸ್ಟಾರ್ಟಿಂಗ್ ಫಸ್ಟ್ ಏನೇ ತೆಗಿಬೇಕಾಯ್ತು. ಇದನ್ನ ಧರಣಿ ಎಲ್ಲ ಮಾಡ್ತಿರೋದು ಅವ್ರು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಅದೇ ಭಜನೆ ಮಾಡಿಕೊಂಡು ಹಾಡುಗಳು ಹೇಳ್ಕೊಂಡು ನಾವು ಮೌನವಾಗಿರ್ತಾ ಇದ್ವಿ. ಇವರು ಖುಷಿಗೆ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ. ವಿರೋಧ ಪಕ್ಷದವರು ನಿನ್ನೆ ಅಹೋರಾತ್ರಿ ಧರಣ ಮಾಡಿದ್ದಾರೆ. ವಿರೋಧ ಪಕ್ಷದವರು ಮೊಂಡ ಹಠ ಹಿಡಿದ್ರು ಅಷ್ಟೇ ಅಲ್ಲ. ಬ್ಯೂರೋ ರಿಪೋರ್ಟ್ TV9.